ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಇನ್ ಗುಲ್ಬರ್ಗಾ ವಾಹಿನಿ ವೀಕ್ಷಕರೆಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಎಂಎನ್ ದೇಸಾಯಿ ಕಾಲೇಜಿನಲ್ಲಿ ಕಳೆಗಟ್ಟಿದ ರಕ್ಷಾ ಬಂಧನ ಹಬ್ಬ ಸಂಭ್ರಮ. ಪಾಳ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸವರಾಜ್ ಮತ್ತಿಮೂಡ್ ಅಡಿಗಲ್ಲು. ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವಿನ ಆಸನದ ಅಲಂಕಾರ ಮಾಡಿ ಭಕ್ತಿ ಮೆರೆದ ಭಕ್ತರು. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಕಾಲೇಜಿನಲ್ಲಿ ರಕ್ಷಾ ಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿನಿಯರು ತಮ್ಮ ತರಗತಿ ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟುವ ಮೂಲಕ ಸಹೋದರತ್ವದ ಸಂದೇಶ ಸಾರಿದರು. ಕಲಬುರಗಿ ನಗರದ ಎಂಎನ್ ದೇಸಾಯಿ ಪದವಿ ಕಾಲೇಜಿನಲ್ಲಿ ರಕ್ಷಾ ಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಹಿರಿಯ ಮಕ್ಕಳ ಸಾಹಿತಿ ಎಕೆ ರಾಮೇಶ್ವರ್ ಹಾಗೂ ಗಣ್ಯರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಕಾಲೇಜು ಸಭಾಂಗಣದಲ್ಲಿ ವಿವಿಧ ತರಗತಿ ವಿದ್ಯಾರ್ಥಿನಿಯರು ಯುವಕರಿಗೆ ರಾಖಿ ಕಟ್ಟಿ ಸಿಹಿ ತಿನಿಸುವ ಮೂಲಕ ಸಹೋದರತೆ ಸಂದೇಶವನ್ನು ಸಾರಿದರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಕಾಲೇಜಿನಲ್ಲಿ ಉಪನ್ಯಾಸಕಿಯರು ಭಾಗಿಯಾಗುವ ಮೂಲಕ ಸಂಭ್ರಮ ಹೆಚ್ಚಿಸಿದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು, ರಕ್ಷಾ ಬಂಧನ ಎಂದರೆ ಅಣ್ಣ ತಂಗಿ ನಡುವಿನ ಬಾಂಧವ್ಯ ಬೆಸೆಯುವ ಮಹತ್ವದ ಹಬ್ಬವಾಗಿದೆ. ಎಂಎನ್ ದೇಸಾಯಿ ಕಾಲೇಜಿನಲ್ಲಿ ಪ್ರತಿ ವರ್ಷ ಈ ರೀತಿ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡುವುದು ಖುಷಿ ಕೊಟ್ಟಿದೆ ಎಂದರು. ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತರಾದ ಬಸವರಾಜ್ ಚಿನಿವಾರ್, ಮಾಲಾ ದನ್ನೂರ್, ಸಂಸ್ಥೆಯ ಅಧ್ಯಕ್ಷರಾದ ಸಂದೀಪ್ ದೇಸಾಯಿ, ಕಾರ್ಯದರ್ಶಿ ಜಗನ್ನಾಥ್ ಬನ್ನೂರ್, ಮಂಜುನಾಥ್, ಪತ್ರಕರ್ತರಾದ ಆಜಾದ್, ಮಂಜುನಾಥ್ ಜಮಾದಾರ್, ಗುರುಬಾಯಿ ಸಾಹೇಬ್ ವಾಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಎಂಎನ್ ದೇಸಾಯಿ ಡಿಗ್ರಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ಷಾಬಂಧನವನ್ನು ಅತ್ಯಂತ ಅದ್ಭುತವಾಗಿ ಆಚರಿಸಲಾಯಿತು. ರಕ್ಷಾಬಂಧನದ ವಿಶೇಷತೆ ಎಂದರೆ ಸಹೋದರ ಮತ್ತು ಸಹೋದರಿಯರು ತಮ್ಮ ಸಹೋದರನ ರಕ್ಷೆಗಾಗಿ ನಮ್ಮ ಪ್ರಾಚೀನ ಕಾಲದಿಂದಲೂ ಪರಂಪರೆಯಾಗಿ ನಡೆಸಿಕೊಂಡು ಬಂದಂಥ ಹಿಂದೂ ಸಂಪ್ರದಾಯದ ಒಂದು ಶ್ರೇಷ್ಠ ಹಬ್ಬವಾಗಿದ್ದು, ಈ ಹಬ್ಬವು ಪ್ರತಿಯೊಂದು ಸ್ತ್ರೀ ಮತ್ತು ಪುರುಷರಲ್ಲಿ ತಾವು ನಮ್ಮವರು ಎನ್ನೋ ಮನೋಭಾವನೆಯನ್ನು ಮೂಡಿಸುವುದು ಬಹಳಷ್ಟು ವಿಶೇಷವಾಗಿ ಕಾಣುತ್ತೇವೆ. चंदन सा आधा पुष्पों का प्रेम शब्दों का समर्पण लेकर स्वप्रथम माँ सरस्वती को नमन करती हूँ. आप सभी को प्रणाम करती हूँ. मैं सुषमा किशन राठौड़ यहाँ एमएन देसाई में अपनी पढ़ाई को जारी कर चुकी हूँ और यहाँ के अनुभव के बारे में मैं पहले बता चुकी हूँ. आज रक्षाबंधन दिवस के बारे में कुछ लाइन बताना चाहूँगी. भाई सबसे ज़्यादा होता है, पिता से बढ़कर भी होता है. पिता ना हो तो भी भाई हमें संभाल के चला सकता है. इस कॉलेज के द्वारा, हमारे शिक्षक के द्वारा हमें ये भी पता चला है कि भाई से बढ़कर शिक्षक भी आते हैं. शिक्षक भाई के स्थान पे चला सकते हैं, भाई के जैसा वर्तन भी कर सकते हैं. इस कॉलेज से हमें पता चला है. और यहाँ कहना चाहूँगी, हर कोई शिक्षक गलत नहीं होता, हर कोई शिक्षा गलत नहीं होती.
गलत नहीं होती। भाई बाप से बढ़कर है तो भाई से बढ़कर शिक्षक भी होते हैं, यही कहना चाहूँगी। फ़िलहाल समाज में कुछ अत्याचार चल रहे हैं, समाज में कुछ इस तरह से बदलाव भी हो रहे हैं, लेकिन पूर्ति समाज बदल चुका है ये नहीं कहना चाहूँगी। हमारे शिक्षकों को देख के मैं कहना चाहूँगी कि आज भी हमारा हिंदू धर्म जीवित है, आज भी वो भाई का बंधन जीवित है, आज भी वो पवित्र रिश्ता आज भी हमारे कॉलेज में चल रहा है। इसी पे मेरी बातों को विराम देना चाहूँगी। ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪಾಳ ಗ್ರಾಮದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದ ಶೌಚಾಲಯ ಕಾಮಗಾರಿ ಹಾಗೂ 19 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಡಿಗಲ್ಲು ನೆರವೇರಿಸಿದರು. ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪಾಳ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ 15 ಲಕ್ಷ ರೂಪಾಯಿ ವೆಚ್ಚದ ಶೌಚಾಲಯ ಕಾಮಗಾರಿ ಹಾಗೂ 19 ಲಕ್ಷ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಅಡಿಗಲ್ಲು ನೆರವೇರಿಸಿದರು. ಸಮಾರಂಭಕ್ಕೂ ಮುನ್ನ ಗ್ರಾಮದಲ್ಲಿ ಭವ್ಯ ಮೆರವಣಿಗೆ ಜರುಗಿತು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು, ಪಾಳ ಗ್ರಾಮದಲ್ಲಿ ಅಭಿವೃದ್ಧಿ ನನ್ನ ಜವಾಬ್ದಾರಿಯಾಗಿದ್ದು ಗ್ರಾಮದ ಜನರ ಪ್ರೀತಿ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರುವೆ. ಪಾಳ ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಮಾಡುವ ಜವಾಬ್ದಾರಿ ನನ್ನದು ಎಂದು ಹೇಳಿದರು. ನಂತರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪಾಳಾದ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿ, ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಅಭಿವೃದ್ಧಿ ಪರ ಶಾಸಕರಾಗಿದ್ದು ಅವರು ಮಾಡಿದ ಅಭಿವೃದ್ಧಿ ಎಲ್ಲರ ಕಣ್ಣ ಮುಂದೆ ಇದೆ. 7 ವರ್ಷದಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ, ನಮ್ಮ ಮಠಕ್ಕೂ ಅನುದಾನ ನೀಡಿದ್ದಾರೆ ಎಂದರು. ಸಮಾರಂಭದಲ್ಲಿ ಬೀರ್ಲಿಂಗ ಅಪ್ಪಾಜಿ, ಗಂಗಪ್ಪ ಗೌಡ ಪಾಟೀಲ್, ವಿನೋದ್ ಪಾಟೀಲ್, ಲಿಂಗರಾಜ್ ಹಂಗರಗಿ, ಬಸವನಗೌಡ ಮಾಲಿ ಪಾಟೀಲ್, ಭೀಮಾಶಂಕರ್ ಸುಬೇದಾರ್, ಈರಣ್ಣ ಹಡ್ಪತ್, ದತ್ತು ಜಾಧವ್ ಸೇರಿದಂತೆ ಗ್ರಾಮದಲ್ಲಿ ಅನೇಕ ಮುಖಂಡರು ಭಾಗವಹಿಸಿದ್ದರು. ನಾವು ನೋಡಿ ಒಂದು 20 ವರ್ಷದಿಂದ ನಮ್ಮ ತಿಳಿದು ಯಾವುದೇ ಕೆಲಸ ನಮ್ಮೂರು ಹಿಡ್ಕೊಂಡು ಮೊಳಕಲ್ತನ ಕೆಸರ ನಡೀತಿದ್ದೆವು. ಅಂಥ ಟೈಮ್ನಾಗ ನಮ್ಮ ಹಿರಿಯರು ಬಡ್ದಾಡಿ ಯಾವ ಒಂದು ಕೆಲಸ ಆಗಿದ್ದಿಲ್ಲ. ನಮ್ಮ ಕನಿಷ್ಠ ಒಂದು 10 ಕೋಟಿ ನಮ್ಮೂರಿಗೆ ಮಾಡ್ರು. ಅದೇ ಪ್ರಕಾರ ಎಲ್ಲ ಒಂದು ತಾಂಡಗಳಿಗೆ ಹಳ್ಳಿಗಳು ಎಲ್ಲರಿಗೆ ಮಾಡ್ಕೊತೊಂಡ್ರು. ಈಗ ಹೇಳಿದ್ರು ಇನ್ನೂ ಏನೇ ಸಂಕಷ್ಟ ಇದ್ರು ಏನೇ ತೊಂದರೆ ಇದ್ರೆ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಸರ್ಕಾರ ಇಲ್ಲ, ಅನುದಾನ ಸಿಗ್ತಾ ಇಲ್ಲ, ಆದ್ರೂ ನಮ್ಮ ಶಾಸಕರು ಏನೋ ತಿಪ್ಪಲ್ ಮಾಡಿ ತಾರಾದಿಗಡಿ ಮಾಡಿ ಬಜೆಟ್ ತಂದು ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾರೆ. ಇದೇ ರೀತಿ ನಮ್ಮ ಪಾಳ ಗ್ರಾಮಸ್ಥರು ಇನ್ನೂ ಕೆಲಸಗಳು ಏನಾದರೂ ಇದ್ದರೂ ಬೇಡಿಕೆಗಳು ಶಾಸಕರು ಪೂರೈಸ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಏನೋ ಸಣ್ಣ ಪುಟ್ಟ ಇನ್ನೂ ತೊಂದರೆ ಆದ್ರೂ ಏನರ ಇದ್ರೂ ಸಮಸ್ಯೆ ಇದ್ದರೂ ಅದ್ರ ಬಗ್ಗೆ ಪತ್ರ ಕೊಡ್ರಿ, ಪರಿಶೀಲನೆ ಮಾಡಿ ಮುಗಿಸ್ತೀವಿ ಅಂತ 2 ಮಾತಾಡಿ ಮುಗಿಸ್ಬಿಡ್ತೀನಿ. ನಮಸ್ಕಾರ. ಊರಿಗೆ ಬಂದಿಲ್ಲ, ಊರಿನವ್ರು ಭಾಳಷ್ಟು ಇದೊಂದು ಮುಖ್ಯ, ನೀವು ಬಂದು ಚಾಲನೆ ಮಾಡಬೇಕು, ಪೂಜೆನೇ ಮಾಡಿ ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ರು. ನಾನು ಹೇಳಿದ ಅಪ್ಪವ್ರು ಇರ್ತಾರೆ, ಅಪ್ಪವ್ರ ಕೈಲಿ ಪೂಜೆ ಮಾಡಿಸ್ಕೇಸಿ ಕೆಲಸ ಪ್ರಾರಂಭ ಮಾಡಂತೂ ಕೂಡ ಹೇಳಿದ. ಎಲ್ಲ ನೀವು ಬರಲೇಬೇಕಂತ ಹೇಳಿದ್ರು. ನೀವೆಲ್ಲ ಪ್ರೀತಿಲಿಂದ ನನಗನ್ನಿಸ್ತಾ 1 ಕಿಲೋಮೀಟರ್ಗಿಂತ ಹೆಚ್ಚಿಗೆ ಇಳಿಸ್ಕೊಂಡು ನೀವು ಮೆರವಣಿಗೆ ಮುಖಾಂತರ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ. ಇಡೀ ಪಾಳ ಗ್ರಾಮದ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದ್ರೆ ಇಷ್ಟು ಪ್ರೀತಿಲಿಂದ ನಾವು ಇಟ್ಟಂಥ ಕೆಲಸ ಏನು ಭಾಳ ದೊಡ್ಡದಲ್ಲ. ಒಂದೇನು 19 ಲಕ್ಷ ಪ್ಲಸ್ ಒಂದು 15 ಲಕ್ಷ 34 ಲಕ್ಷವೇ ಕಾಮಗಾರಿ. ಅಷ್ಟರಿಗೆ ಪ್ರೀತಿಲಿ ನೀವೆಲ್ಲರೂ ಕೂಡ ನಾವು ಅಭಿನಂದನೆ ಮಾಡಿದ್ದ ಕರ್ಕೊಂಡು ಕಿಸಿಂದ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಸತಿ ಅಭಿನಂದನೆಗಳು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ನಾವು ಶಾಸಕರಾಗಕ್ಕಿಂತ ಮೊದಲೇ ಏನೇನು ಆಗಿತ್ತು ಮತ್ತು ನಾವು ಶಾಸಕರಾಗಿದ ಮೇಲೆ 7 ವರ್ಷದಲ್ಲಿ ಏನೇನು ಕೆಲಸಗಳಾಗಿದೆ ಅಂತಕ್ಕಂಥದ್ದು ಕೂಡ ನೀವು ಎಲ್ಲರೂ ನೋಡಿದ್ದೀರಿ. ನಾವು ಶಾಸಕರಾಗಬೇಕಂತ ಈ ಊರಿಗೆ ಬಂದಾಗ ಮೇನ್ ರಸ್ತೆ ಬಸವೇಶ್ವರ ಮೂರ್ತಿ ಇದ್ದರೆ ಮೇನ್ ರಸ್ತೆ ನೋಡಿ ನಾವು ಕೆಸರಾಗಿ ಹೋಗ್ತಿದ್ದೀವಿ. ನಾನು ಮೊದಲನೇ ಶಾಸಕರಾಗಿದ್ದ ತಕ್ಷಣ ಆಜು ಬಾಜು 2 ಡ್ರೈನ್ ಮತ್ತು ಸಿಸಿ ರಸ್ತೆ ಮಾಡ್ತಕ್ಕಂಥ ಕೆಲಸ ಮೊದಲಿನದು ಕೆಲಸ ಮಾಡಿದ್ರು. ಆದರೆ ಪಾಳಟ್ಟು ಸಣ್ಣ ರೋಡ್ ಅಂತಕ್ಕಂಥದ್ದು ಕೂಡ ಹೇಳಿದರೆ ಅದು ಕೂಡ 4 ಕೋಟಿ 5 ಕೋಟಿ ಕೊಟ್ಟು ಈಗಾಗಲೇ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೊಂದು 2 ಕೆಲಸಗಳು ನನಗೆ ಹೇಳಿದ್ದಾರೆ. ಇವತ್ತು ಕರ್ಕೊಂಡು ಅಲ್ಲಿ ಊರಿಗೆ ಒಳಗೆ ಹೋಗಿ 2 ವೀಲರ್ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದಿದ್ದಾರೆ. ಇವತ್ತು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ, 2 ರಸ್ತೆಗಳು ಅದಕ್ಕೊಂದು 2 ಕಿಲೋಮೀಟರ್ ಇದೊಂದು 2 ಕಿಲೋಮೀಟರ್ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ 4 ಕಿಲೋಮೀಟರ್ ರಸ್ತೆಗಳು ಕೂಡ ಕಂಪ್ಲೀಟ್ ಅದಕ್ಕೆ ಅನುದಾನ ತೊಗೊಂಡು ನಿಮ್ಮ ಊರಿಗೆ ಬರ್ತೀನಿ ಅಂತಕ್ಕಂಥದ್ದು ಕೂಡ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ನಾನು ನಂದೂರು ಗ್ರಾಮದಿಂದ ಅಪ್ ಟು ಇದು ಸರಡಿಗೆ ಏರ್ಪೋರ್ಟ್ ತನಕ SH ರೋಡ್ ಆಗೋದ್ರಿಂದ
ನಾವ್ ಈಗಾಗಲೇ ನಂದೂರು ಗ್ರಾಮದಿಂದ ಅಪ್ ಟು ಜಾಪುರ್ ತನ ಬಹುಶಃ ಬಾಪುನಾಯಕ್ ತಾಂಡ ದಾಟಿ ಸ್ವಲ್ಪ ಮುಂದೆ ಬರ್ಬೋದು. ಅಲ್ಲಿ ತನ ಈಗಾಗಲೇ ನಾನು 10 ಕೋಟಿ ಕೊಟ್ಟು ಈಗಲೇ ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ಇನ್ನೂ ಕೂಡ 15 ಕೋಟಿ ವೆಚ್ಚದಲ್ಲಿ ನನಗೆ ಅನಿಸ್ತದೆ ಇನ್ನೂ ಕೂಡ ಪಾಳ ಗ್ರಾಮ ಅಷ್ಟೇ ಕ್ರಾಸ್ ಆಗ್ಬೋದು, ಪುನಃ ಏರ್ಪೋರ್ಟ್ ಮುಟ್ಲಿಕ್ಕೆ ಆಗಂಗಿಲ್ಲ. ಅದು 15 ಕೋಟಿ ಕೊಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಮೇನ್ ಕಾರಣೀಭೂತರಾದಂತ ನೀವೆಲ್ಲ ಗ್ರಾಮದ ಹೆಚ್ಚಿನ ಮತಗಳು ಹಾಕಿ 2 ಬೂತಿನಲ್ಲಿ ಕೂಡ ನಾನು ಭಾರತೀಯ ಜನತಾ ಪಡೆ ಲೀಡ್ ಕೊಡ್ತಕ್ಕಂಥ ಕೆಲಸ ನೀವೆಲ್ಲರೂ ಕೂಡ ನಮ್ಮ ಈ ಗ್ರಾಮದ ಹಿರಿಯರು ಪೂಜ್ಯಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾಡಿ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನಿಮ್ಮ ಊರ ಮ್ಯಾಗ ಇಟ್ಟಂತ ಪ್ರೀತಿಗಳು ಬೇರೆ ಬೇರೆ ನನಗನ್ನಿಸ್ಬೋದು ಖಾಲಿ ಪಾಳ ಊರು ಅಷ್ಟೇ ಬರ್ಬೋದು ಅಂತೇಳಿ. ಸಣ್ಣೂರು ಗ್ರಾಮದವ್ರು ಬಂದಾರ, ಕಲ್ಬೇನೂರ್ದವ್ರು ಬಂದಾರ, ನಂದೂರದವ್ರು ಬಂದಾರ, ಸಣ್ಣೂರದವ್ರು ಬಂದಾರ, ಅನೇಕ ಬೇರೆ ಬೇರೆ ಗ್ರಾಮಗಳು ಇವತ್ತು ಪಾಳ ಗ್ರಾಮ ಶಾಸಕರು ಬರ್ತಾರೆ. ಮತ್ತು ಪಾಳ ಗ್ರಾಮದ ಗುದ್ಲಿ ಪೂಜೆ ಅಂತೇಳಿ ನಿಮ್ ಊರ್ ಮ್ಯಾಗ ಇಟ್ಟಂತ ಪ್ರೀತಿ ಮತ್ತು ಶಾಸಕರ ಮ್ಯಾಗ ಇಟ್ಟಂತ ಪ್ರೀತಿ ಅವ್ರು ಬಂದಿದೆ ತೋರಿಸ್ಕೊಡ್ತದ. ಯಾಕಂತಂದ್ರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿರಿ. ನಮ್ ಶಿವಗುತ್ತರು ಸನ್ಮಾನ ಮಾಡೋರು ನೆನಪೋಗಿದೆ ಹೆಸರು ನೀವು ಹೇಳಕ್ ಮಾಡಿರ. ಓಕೆ, ಆದ್ರೆ ಇಷ್ಟೆಲ್ಲ ಪ್ರಪಂಚದಲ್ಲಿ ಕೆಲಸ ಮಾಡಿ ಎಲ್ಲರೂ ಅವಕಾಶ ಮಾಡಿಕೊಟ್ಟಿದ್ರಿ. ಎಲ್ಲರೂ ಕೂಡ ಇನ್ನೊಂದು ಸರ್ತಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಹೇಳಕ್ ಇಷ್ಟೇ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಸರ್ಕಾರ ಇಲ್ಲ, ಅನುದಾನಗಳು ಯಾವ ರೀತಿ ಬರ್ತಾ ಇದೆ ಅಂತಕ್ಕಂಥ ನೀವೆಲ್ಲ ನೋಡ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಏನ್ ಸಾಧ್ಯ ಆಗ್ತದೆ ಆದಷ್ಟು ಹೆಚ್ಚಿನ ಕೆಲಸ ಬಾಳ ಗ್ರಾಮದಲ್ಲಿ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಬರ್ತೇವೆ ಸ್ಕೂಲಿಗೆ ಕೂಡ ಕರ್ಕೊಂಡು ಹೋಗಿದ್ರು. ಪಾಪ ಅವರು ಕೂಡ ಮನೆಗೆ ಕರ್ಕೊಂಡು ಹೋಗಿ ಇದು ಸ್ಕೂಲಿಗೆ ಕರ್ಕೊಂಡು ಹೋಗಿ ಕೆಲವು ಸಮಸ್ಯೆಗಳು ಹೇಳಿದ್ರು. ಅದು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಿದ್ದೀನಿ. ಆದಷ್ಟು ಬೇಗ ನೀವೆಲ್ಲ ಕೆಲಸಗಳು ಆದಷ್ಟು ಬೇಗನೆ ತಂದು ಮತ್ತೆ ನೆಕ್ಸ್ಟ್ ನಿಮ್ ಗ್ರಾಮಕ್ಕೆ ಅದು ಗುದ್ಲಿ ಪೂಜೆಗೆ ನಾವು ಮತ್ತೆ ಬರ್ತೀವಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ಹೇಳಿ. ಯಾಕೆ ಮಳಿ ಕೂಡ ಬರ್ತಿದೆ, ಇನ್ನು ನಾನು 2-3 ಕಾರ್ಯಕ್ರಮಕ್ಕೆ ಹೋಗೋದಿದೆ. ಗ್ರಾಮದ ಅಭಿವೃದ್ಧಿಯ ವಿಚಾರವಾಗಿ ಏನೇನು ಅಭಿವೃದ್ಧಿ ಆಗಿದೆ ಅನ್ನೋದು ನಮ್ಮ ಕಣ್ಣೆದುರೇ ಇದೆ. ಏನಾಗಬೇಕು ಅನ್ನೋದು ಕೂಡ ಪ್ರಾರಂಭ ಕೂಡ ಆಗ್ತಾ ಇದೆ. ಬಹುತೇಕ ನಮ್ಮಲ್ಲಿ ರೊಕ್ಕ ಎಷ್ಟು ಕೊಟ್ಟಾರ ಅಂತ ಅನ್ನೋದು ಅದು ಲೆಕ್ಕಿಲ್ದಂಗೆ ಅದ. ಇವತ್ತು ಒಂದು ಸಂಘ ಕಟ್ಕೊಂಡು ನಾವೊಂದು ಇದು ಮಾಡ್ತೀವಿ ಅಂತಂದ್ರೆ ಅವ್ರಿಗೂ ರೊಕ್ಕ ಬಹುತೇಕ ನಮ್ಮ ಪಾಳದಾಗ ಎಷ್ಟು ಕಡೆಗೆ ಬಂದವ್ರಿ ಅಂತಂದ್ರೆ ಕಲ್ಯಾಣ ಬಸವಣ್ಣ ರೊಕ್ಕ ಬಂದದವು. ಮತ್ತು ಇಲ್ಲೇನೇನೆಲ್ಲ ಈಶ್ವರ ಗುಡಿಗೆ ಬಂದಿದ್ದವು. ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡೋದ್ರ ಜೊತೆಗೇ ಯಾರಾದರೂ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಹೋಗಿ ನಮ್ಮದು ಹಿಂಗೆ ಅದಾರಿ ಅಂತ ತಿಳ್ಕೊಂಡು ಸ್ವಲ್ಪ ಅಳಿಲನ್ನು ತೋಡಿಕೊಂಡಾಗ ದೊಡ್ಡ ಮನಸ್ಸು ಮಾಡಿ ಕೊಡುವಂಥ ಒಬ್ಬ ಶಾಸಕರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಅವರು. ಯಾರಿಗೂ ಇಲ್ಲ ಅನ್ನುವಂಗಿಲ್ಲ. ಇಂಥ ಸಂದರ್ಭದೊಳಗೆ ಇವತ್ತು ಪಾಳ ಗ್ರಾಮದೊಳಗೆ ಅಭಿವೃದ್ಧಿ ಮಾಡುವಂಥದ್ದು ನಿಮ್ಮೆಲ್ಲರ ಕಣ್ಣೆದುರಿಗಿದೆ. ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ನಿಮಗೆ ಹೊಸ ವಿಚಾರ, ಮತ್ತಿಮೂಡು ಸಾಹೇಬರು ಸುಮಾರು ಇದು 7ನೇ ವರ್ಷ ಅವರು ಶಾಸಕರಾಗಿರ್ತಕ್ಕಂಥದ್ದು. ನಮ್ಮ ಮಠಕ್ಕೆ ಅನುದಾನ ಏನೂ ಬಂದಿದ್ದಿಲ್ಲ. ನಾವು ಇವತ್ತಿಗೆ ಅವ್ರಿಗೆ ಕೇಳಿದ್ದಿಲ್ಲ. ಭಾಳ ಸತ್ಯ ಕಾರ್ಯಕ್ರಮದಾಗ ಇಲ್ಲಿ ನಂದೂರು ಮಠದೊಳಗೆ ಈಗೇನು ನೀವು ರೋಡಿಗೆ ಹೋಗ್ತೇವೆ ಒಂದು ದೊಡ್ಡ ಟೀನ್ ಸೆಡ್ ಕಾಣ್ತದೆ ಅಲ್ಲಿ, CC ರೋಡ ಟೀನ್ ಸೆಡ್ ಅದು ಮಾಡಿಸಿದ್ದು ಅವರೇ. ಅದರ ಉದ್ಘಾಟನಾ ಸಮಾರಂಭಕ್ಕೆ ನಾವು ಹೋಗಿದ್ವಿ, ಅವರು ಬಂದಿದ್ರು. ಅವರೇ ವಿಚಾರ ಮಾಡಿದರು, ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲ ಮಠಗಳಿಗೆ ಎಲ್ಲ ದೇವಸ್ಥಾನಗಳು ಕೊಟ್ಟಿದ್ರಪ್ಪ, ನೀವು ಒಬ್ಬರೇ ಉಳಿದಿರಿ ಅಂತಂದ್ರೆ ಅವರು. ಆಯ್ತನ ನೀವು ಯಾವಾಗ ಮನಸ್ಸು ಮಾಡಿ ಹಾಕ್ತೀರಿ ಕೂಡ್ರಿ ಅಂತಂದ್ವಿ. ಈಗ ನಿಮ್ಮೂರಿನ ಮಠಕ್ಕೂ ಕೂಡ 25 ಲಕ್ಷ ರೂಪಾಯಿ ಇಟ್ಟರು ಅವರು. ನಿಮ್ಮೂರಿನ ಮಠಕ್ಕೆ ಈ ಊರೊಳಗೆ ಏನೇ ಒಂದು ಧರ್ಮದ ಕಾರ್ಯಕ್ರಮ ಆಗಲಿ ಅಥವಾ ನಿಮ್ಮ ವಿವಾಹ ಮಹೋತ್ಸವ ಆಗಲಿ ಏನೇ ಇದ್ರೂ ಕೂಡ ಮಠದೊಳಗೆ ಬಂದು ಮಾಡ್ಕೊಳ್ಕತ್ತೀರಿ. ನಿಮಗೆಲ್ಲ ಅನುಕೂಲ ಆಗುವಂಗೆ ನಿಮಗೆ ಎಷ್ಟು ಉಳಿತಾಯ ಅಂತಂದರೆ ಇದು ಒಂದು ಟೆಂಟ್ ಹೊಡಿಬೇಕಾಗಿ 1000 ರೂಪಾಯಿ ಬೇಕು. ಈಗ ಇದು ಇಳಿಸ್ಕೋಬೇಕಾದ್ರೆ 1000 ರೂಪಾಯಿ ಕೊಡಬೇಕು. ಮಠದೊಳಗೆ ಟೆಂಟ್ ಹೊಡಿಬೇಕಾದ್ರೆ ಭಾಳ ಟೆಂಟ್ ಹೊಡಿತಿರ್ತೀರಿ. ಸುಮಾರು ಒಂದು 25-30 ರೂಪಾಯಿ ಟೆಂಟಿಗೆ ಹಾಳು ಮಾಡ್ತೀರಿ. ಈಗ ಅದನ್ನೆಲ್ಲ ಬಿಡಿಸಿದಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂದರೆ ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಅವ್ರಿಗೆ ಸಲ್ತದೆ. ಅಂಥ ಒಂದು ಅಭಿವೃದ್ಧಿ ಕಾರ್ಯ ಕೂಡ ಇಲ್ಲಿ ನಡೆದಿದೆ. ಒಟ್ಟಿನಲ್ಲಿ ಇಡೀ ನಮ್ಮ ಗ್ರಾಮೀಣ ಮತಕ್ಷೇತ್ರ ಏನದ ಭಾಳ ಹಳ್ಳಿಗಳಿಗೆ ಹೋಗ್ತೀನಿ ನಾನು, ಪ್ರತಿ ಹಳ್ಳಿಗಳಿಗೂ ತಿರುಗ್ತೀನಿ. ಎಲ್ಲ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ಯದ ಅಂತ ತಿಳ್ಕೊಂಡು ಕೇಳಿದರೆ ಅದು ಬಸವರಾಜ ಮತ್ತಿಮೂಡ್ ಸಾಹೇಬ್ರವ್ರ ಊರು ಅಂತ ತಿಳ್ಕೊಂಡು ಹೇಳಲಿಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಅಂಥ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಲ್ಲ ತಿರುಗಾಡಿ ಎಲ್ಲ ಕಡೆಗೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಮತ್ತಿಮೂಡ್ ಸರ್ ಅವ್ರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಅವರಿಗೆ ಉತ್ತರೋತ್ತರವಾಗಿ ರಾಜಕೀಯದಲ್ಲಿ ಉನ್ನತ ಮಟ್ಟ ಸಿಗಲಿ ಅಂತ ತಿಳ್ಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ಇಂದಿನ ಕಾರ್ಯಕ್ರಮಕ್ಕೆ ಬಂದು ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಮಹಾಲಕ್ಷ್ಮಿ ದೇವಿಗೆ ಕಮಲದ ಹೂವಿನ ಆಸನದ ಅಲಂಕಾರ ಮಾಡಿ ಭಕ್ತಿ ಮೆರೆದ ಭಕ್ತರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದ ಆಯರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದಲ್ಲಿ ದೇವಿಗೆ ಶ್ರಾವಣ ಮಾಸದ ಹಿನ್ನೆಲೆ ಕಮಲದ ಹೂವಿನ ಆಸನದ ಅಲಂಕಾರ ಮಾಡುವ ಮೂಲಕ ಭಕ್ತಿ ಮೆರೆಯಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಕಲಬುರಗಿ ನಗರದ ಆಯರ್ವಾಡಿಯಲ್ಲಿರುವ ಮಹಾಲಕ್ಷ್ಮಿ ನಗರದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಶ್ರಾವಣ ಸಂಭ್ರಮ ಕಳೆಗಟ್ಟಿದ್ದು ದೇವಿಗೆ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡುವ ಮೂಲಕ ಭಕ್ತರು ಭಕ್ತಿ ಮೆರೆದರು. ದೇವಸ್ಥಾನದಲ್ಲಿ ರುದ್ರಾಭಿಷೇಕ ದೇವಿ ಗೋಂದಲ ಲಕ್ಷ್ಮಣರಾವ್ ಚೌಹಾಣ್ ವತಿಯಿಂದ ನೆರವೇರಿಸಲಾಯಿತು. ಇದೇ ವೇಳೆ ದೇವಸ್ಥಾನಕ್ಕೆ ಆಗಮಿಸಿದ ಮಹಿಳೆಯರಿಗೆ ಕುಂಕುಮ ಅರಿಶಿನ ವಿತರಿಸಲಾಯಿತು. ಬಳಿಕ ಭಕ್ತರಿಗೆ ಮಹಾಪ್ರಸಾದ ಸೇವೆಯನ್ನು ಪ್ರಭಾಕರ್ ರೇವೂರ್ ನೆರವೇರಿಸಿದರು. ನಂತರ ಪೂಜೆ ಸಂಜೆ 7:30 ಗಂಟೆಗೆ ಮಂಗಳಾರತಿಯನ್ನು ಎಸ್ಎಸ್ಕೆ ಮಹಿಳಾ ಮಂಡಳ ವತಿಯಿಂದ ಹಾಗೂ ಯಶವಂತರಾವ್ ರೇವೂರ್ ಅವರ ವತಿಯಿಂದ ಜರುಗಿತು. ಇವತ್ತಿನ ದಿನ ಶ್ರಾವಣದ 3ನೇ ಶುಕ್ರವಾರ ಆಯರ್ವಾಡಿ ಲಕ್ಷ್ಮೀ ನಗರ್ನಲ್ಲಿ ಲಕ್ಷ್ಮೀ ಮಂದಿರನಲ್ಲಿ ಮಹಾ ಉತ್ಸವ ಇವತ್ತಿನ ದಿನ ನಡೆದಿದೆ. ಇವತ್ತಿನ ಅಲಂಕಾರ ಮತ್ತು ಇವತ್ತಿನ ದಿನ ಇಲ್ಲಿ ತಾಯಂದಿರಂದು ಅಣ್ಣ ತಮ್ಮರು ಎಲ್ಲರೂ ಕೂಡಿ ಇವತ್ತಿನ ದಿನ ಮಹಾಸಭೆ ಮಾಡಿ ದೊಡ್ಡ ಪ್ರಮಾಣದ ಜಾತ್ರೆ ಇದ್ದಂಗೆ ಎಲ್ಲಿ ನಾರನ್ನು ಓಡಾಡ್ದಾಗ ಇದೆ. ಇವತ್ತಿನ ದಿನ ಆಯರ್ವಾಡಿ ಲಕ್ಷ್ಮೀ ನಗರದಲ್ಲಿ ಲಕ್ಷ್ಮೀ ಮಂದಿರದ ಉತ್ಸವ ನೋಡೋದೇ ಇದೆ. ಇವತ್ತಿನ ದಿನ ಪ್ರಸಾದ ಮಹಾ ಆರತಿ ದೇಶದಿಂದ ನಮಗೆ ಎಲ್ಲ ಅತಿಥಿ ಮಾನ್ಯರಿಗೆ ಕರೆಸಿ ಮಹಾರತಿ ಆಗಿ ನಮಗೆ ಸನ್ಮಾನ ಮಾಡಿಸಿ ಇವತ್ತಿನ ದಿನ ಪ್ರಸಾದದ ವ್ಯವಸ್ಥೆ ಇದೆ. ಎಲ್ಲರೂ ದರ್ಶನ ತಗೊಂಡು ಇವತ್ತಿನ ದಿನ ಭಾಳ ಆನಂದ ಪಡೆದಿದ್ದೀವಿ. ಅಲಂಕಾರ ನೋಡಿ ಇವತ್ತು ಭಯಂಕರ ಆನಂದ ಅನಿಸಿದೆ. ಈ ಟೈಪ್ ಎಲ್ಲಿ ಆಲಕ್ಕಿಲ್ಲ ಅಂತ ಇವತ್ತು ನಾವು ಪೈಲಿ ಬಾರ್ ನೋಡಿ ಇವತ್ತು ಆನಂದ ಪಡೆದೀವಿ. 2 ಮಾತು ಮುಗಿಸಿ ಜಯ ಲಕ್ಷ್ಮಿ ಮಹಾಲಕ್ಷ್ಮಿ ಮಾತಾಕಿ ಜೈ. ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬರಮ್ಮ.
ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನಿಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕದಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮಿ. ಈ ಸಂದರ್ಭದಲ್ಲಿ ಅನಿಲ್ ಪೂಜಾರಿ, ಶಿವಕುಮಾರ್ ಸ್ವಾಮಿ, ಶರಣ್ರಾಜ್ ಚಪ್ಪರಬಂದಿ, ಮಹಾದೇವ್ ಅಟ್ಟೂರ್, ಸುಧಾಕರ್ ಸ್ವಂತ್, ಬಸವರಾಜ್ ಹತ್ತರ್ಕಿ, ಅಂಬರೀಶ್ ಗಾಣೂರ್, ನವನಾಥ್ ಪವಾಡ್ ಶೆಟ್ಟಿ, ಹಣಮಂತ್ ಪವಾರ್, ರಾಜೇಂದ್ರ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಾದ್ಯಂತ ರಕ್ಷಾಬಂಧನ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು, ಸಹೋದರಿಯರು ತಮ್ಮ ಸಹೋದರರಿಗೆ ರಾಖಿ ಕಟ್ಟುವ ಮೂಲಕ ಸಹೋದರತೆಯ ಮಹತ್ವ ಸಾರಿದರು. ಇನ್ನು ಸಹೋದರರು ತಮ್ಮ ಸಹೋದರಿಯರಿಗೆ ಉಡುಗೊರೆ ನೀಡಿ ಶುಭ ಹಾರೈಸಿದರು. ಅಣ್ಣ ತಂಗಿಯರ ಬಾಂಧವ್ಯ ಬೆಸೆಯುವ ಪವಿತ್ರ ರಕ್ಷಾಬಂಧನ ಹಬ್ಬದ ಸಂಭ್ರಮ ಕಲಬುರಗಿ ಜಿಲ್ಲೆಯಾದ್ಯಂತ ಮನೆ ಮಾಡಿದ್ದು, ಇನ್ನು ಕಲಬುರಗಿ ನಗರದ ರೇವಣಸಿದ್ದೇಶ್ವರ ಕಾಲೋನಿಯ ವಾರಿಕ್ ಪರಿವಾರದಲ್ಲಿ ರಕ್ಷಾಬಂಧನದ ಸಂಭ್ರಮ ಹಿನ್ನೆಲೆ ಕುಮಾರಿ ಮನ್ವಿತಾ ಅವರು ತಮ್ಮ ಸಹೋದರರಾದ ಮಣಿಕಂಠ್, ಅಚ್ಯುತ್ ಕುಮಾರ್, ರಚಿತ್ ಕುಮಾರ್, ಹರ್ಷ, ಸಂಚಿತ್ಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಿಸಿದರು. ಕಲಬುರಗಿ ನಗರದ ಬಿರಾದಾರ್ ಪರಿವಾರದಿಂದಲೂ ರಕ್ಷಾಬಂಧನ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಬಿರಾದಾರ್ ಪರಿವಾರದ ಕುಮಾರಿ ತ್ರಿಷಾ ಬಿರಾದಾರ್ ಅವರು ತಮ್ಮ ಸಹೋದರ ಭರತ್ ಮಲ್ಲಿಕಾರ್ಜುನ್ ಬಿರಾದಾರ್ ಅವರಿಗೆ ರಾಖಿ ಕಟ್ಟಿ ಶುಭ ಕೋರಿದರು. ಇತ್ತ ಜನತಾ ಬಡಾವಣೆಯ ಹಂಗರ್ಗಿ ಕುಟುಂಬದ ಡಾಕ್ಟರ್ ಪರಮಾನಂದ ಹಂಗರ್ಗಿ ಕುಟುಂಬದಿಂದಲೂ ರಕ್ಷಾಬಂಧನವನ್ನು ಅದ್ದೂರಿಯಾಗಿ ಆಚರಿಸಿದರು. ಹಾಗೂ ಎನ್ಜಿಒ ಕಾಲೋನಿಯಲ್ಲಿ ಮಂಜುನಾಥ್ ಜಂಬ್ಗಿ ಅವರ ಕುಟುಂಬದ ಕಾರುಣ್ಯ ತಮ್ಮ ಸಹೋದರ ಕಾರ್ತಿಕ್ ಅವರಿಗೆ ರಾಖಿ ಕಟ್ಟುವ ಮೂಲಕ ರಕ್ಷಾಬಂಧನ ಆಚರಿಸಿದರು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ, ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ. ಇನ್ನು ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಜಾಂಬವೀರ ಕಾಲೋನಿ ನಿವಾಸಿಯಾದ ಪೀರಪ್ಪ ಬಿರಾಳ್ ಅವರು ಕುಟುಂಬದಲ್ಲಿ ರಕ್ಷಾಬಂಧನ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಬಿರಾಳ್ ಪರಿವಾರದ ಸಮರ್ಥ್ ಬಿರಾಳ್ ಅವರಿಗೆ ಸಹೋದರಿಯರಾದ ತನ್ವಿ, ಸಾನ್ವಿ ಹಾಗೂ ಜಾನ್ವಿ ರಾಖಿ ಕಟ್ಟಿ ಸಿಹಿ ತಿನ್ನಿಸುವ ಮೂಲಕ ರಕ್ಷಾಬಂಧನವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಹಾಗೂ ಕಲಬುರಗಿ ನಗರದ ಕನಕನಗರದ ನಿವಾಸಿಗಳಾದ ಗುಂಜರ್ಗಿ ಮಠ ಪರಿವಾರದಿಂದ ರಕ್ಷಾಬಂಧನ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ರೇಣುಕಾ ಮಠಪತಿ ಅವರು ತಮ್ಮ ಸಹೋದರನಾದ ರೇವಣಸಿದ್ದಯ್ಯ ಮಠಪತಿ ಹಾಗೂ ಅಣ್ವೀರ್ ಮಠಪತಿ ಅವರಿಗೆ ರಾಖಿ ಕಟ್ಟಿ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಎಂಎನ್ ದೇಸಾಯಿ ಕಾಲೇಜಿನಲ್ಲಿ ಕಳೆಗಟ್ಟಿದ ರಕ್ಷಾಬಂಧನ ಹಬ್ಬ ಸಂಭ್ರಮ. ಪಾಳ ಗ್ರಾಮದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಸವರಾಜ್ ಮತ್ತಿಮೂಡ್ ಅಡಿಗಲ್ಲು. ಮಹಾಲಕ್ಷ್ಮೀ ದೇವಿಗೆ ಕಮಲದ ಹೂವಿನ ಆಸನದ ಅಲಂಕಾರ ಮಾಡಿ ಭಕ್ತಿ ಮೆರೆದ ಭಕ್ತರು. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.